ನೀವು ಸತ್ಯಾಗ್ರಹ ಕೂತ ಎಷ್ಟು ದಿವಸ ಆತು ರೀ? ಇವತ್ತು ನಾವು 5/1/2026 ಅಂದರೆ 5ನೇ ತಾರೀಕಿಗೆ ಕೂತೀವಿ ನಾವು ಬೆಳಿಗ್ಗೆ 11:30ಕ್ಕೆ. ಇವತ್ತಿಗೆ 21 ದಿವಸ ಆಯಿತು ನಾವು ಉಪವಾಸ ಸತ್ಯಾಗ್ರಹ ಮಾಡಕತ್ತೀವಿ. ಈಗ ಯಾರು ಅಧಿಕಾರಿಗಳು ಬಂದು ಏನು ಹೇಳ್ಯಾರ ಏನೋ ಇಲ್ರಿ? ಇವರು ತಾಲೂಕು ದಂಡಾಧಿಕಾರಿಗಳು ಬಂದಿದ್ದರು ರೀ. ಹಾಂ ರೀ. ಆಮೇಲೆ ಜಿಲ್ಲಾಧಿಕಾರಿ ಅವರ ಕಚೇರಿ ಒಳಗೆ ನಾವು 3 ತಾಸು KIDB ಅಧಿಕಾರಿಗಳು ಬಂದಿದ್ದರು, ಅವ್ರ ಜೋಡಿ ಮೀಟಿಂಗ್ ಮಾಡಿದ್ವಿ. ಮತ್ತು ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಇಲ್ಲ ನಿಮಗೆ ಪರಿಹಾರ ನಾವು ಕೊಡಿಸ್ತೀವಿ ಅಂತ ಹೇಳಿದರು. ಇನ್ನೂವರೆಗೆ ಯಾರೂ ಪರಿಹಾರ ಕೊಡಿಸಿಲ್ಲ. ಮತ್ತು ಬಂದು ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಒಳಗೆ 3 ತಾಸು ಮೀಟಿಂಗ್ ಮಾಡಿದ್ದೀವಿ. ಅದಕ್ಕೆ ಅವರು ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ, ಇದು ಗಮನಕ್ಕೆ ಬಂದ್ರೆ ನೋಡೋಣ ಇದ್ರ ಪರಿಹಾರ ಕೊಡೋದು ಅಂತ ಕೇಳ್ತೀನಿ, ನನಗೆ ಟೈಮ್ ಬೇಕಂತೇಳಿ KIDB ಅಧಿಕಾರಿಗಳು ಡಾಕ್ಟರ್ ಕವಿತಾ ಯೋಗಪ್ಪನವ್ರ ಮೇಡಮ್ ಅವ್ರು ಬಂದು 4 ದಿವಸ ಟೈಮಿಂಗ್ ತೊಗೊಂಡೋಗ್ಯಾರ. ಅದಕ್ಕೆ ನಾವು ಧರಣಿ ಕೂತಿದ್ದೀವಿ. ಎಷ್ಟು ದಿವಸ ಆತು ರೀ ಮೀಟಿಂಗಾಗಿ? ಇವತ್ತು ಒಂದು 5 ದಿವಸ ಆಯ್ತು ರೀ. ಇವತ್ತು ಇನ್ನೂ ಏನೂ ಹೇಳಿಲ್ಲ ರೀ? ಇನ್ನೂ ಏನೂ ಬಂದಿಲ್ಲ ರೀ. ಅವರು ಇನ್ನೂ ಬರ್ತೀವತ್ತು ಹೇಳ್ಯಾರ. ಈಗ ಯಾಕಂದರೆ ಗೌರ್ಮೆಂಟ್ ಸೂಟಿ ಅದ 3-4 ದಿವಸ, ಅದಕ್ಕೆ ಅವ್ರು ಬರ್ತಂತಂದ್ರೆ ಇನ್ನೂ ಬಂದಿಲ್ಲ. ನಿಮ್ಮ ಭೂಮಿ KIDB ತೊಗೊಳಗೆ ಏನಂತ ಹೇಳಿ ತೊಗೊಂಡಾರ ರೀ? ಇಲ್ಲಿ ದೊಡ್ಡ ಮಟ್ಟದ ಸ್ಟೀಲ್ ಫ್ಯಾಕ್ಟ್ರಿ ಬರ್ತದೆ ಅಂತೇಳಿ, ಆಮೇಲೆ ಆಹಾರ ಉತ್ಪಾದನಾ ಘಟಕ ಆಗದಂಥೇಳಿ ಭೂಮಿ ತೊಗೊಂಡ್ರಿ ಇವರು. 2010 ಅಕ್ವೈರ್ ಮಾಡ್ಕೊಂಡು 4318 ಎಕರೆ. ಮುಂದೆ ಅದನ್ನು ಕೈ ಬಿಟ್ಟರು 2012 1000 ಎಕರೆ ಡಿನೋಟಿಫಿಕೇಶನ್ ಮಾಡಿದ್ರು. ಡಿನೋಟಿಫಿಕೇಶನ್ ಮಾಡಿ 3230 ಎಕರೆ ಭೂಮಿಯನ್ನು ಅಕ್ವೈರ್ ಮಾಡ್ಕೊಂಡ್ರು. ಅಕ್ವೈರ್ ಮಾಡ್ಕೊಂಡು ಇವ್ರು ಎಕರೆ ಗಂಟ್ಲೆ ಮಾಡಕತ್ತೀರಿ, ಪ್ಲಾಟ್ಗಳು ಮಾಡಿ. ನಮಗೇನೋ ಬೃಹತ್ ಕೈಗಾರಿಕೆ ಬರ್ತದೆ ಅಂದ್ರೆ ಇಲ್ಲಿ ಬೃಹತ್ ಬರಲಿಲ್ಲ ರೀ. ರೈತರ ಭೂಮಿಯನ್ನು ತೊಗೊಂಡು ಎಕರೆಗೆ ನಮ್ಗೆ 9,700 ಕೊಟ್ಟು ಇವರು 70 ಲಕ್ಷ 68 ಲಕ್ಷ ಹಿಂಗೆ ಮಾರಕತ್ರು ಎಕರೆಗೆ. ಒಂದೊಂದು ಎಕರೆ ಇದು ಮಾಡಿ ಪ್ಲಾಟ್ ಮಾಡಿ ಮಾರಕತ್ರು. ಈಗ ನಮ್ಗೇನೈತಿ ಹಂತವಾಗಿ ರೊಕ್ಕ ಕೊಟ್ಟಾರೆ ಇವರು. ಒಮ್ಮೆನ ಅಕ್ವೈರ್ ಮಾಡ್ಕೊಂಡಿದ್ದ ಒಮ್ಮೆ ಸಡನ್ಲಿ ಪೇಮೆಂಟ್ ಕೊಡಲಿಲ್ಲ ಇವರು. 2026ವರೆಗೆ ಪೇಮೆಂಟ್ ಕೊಡ್ಕೋತ ಬಂದ್ರೆ ಅದಕ್ಕೆ ನಮಗೇನೈತಿ ಪೂರ್ಣ ಪ್ರಮಾಣದ ಪರಿಹಾರ ಬೇಕಂತ ಹೇಳಿ ನಾವು ಧರಣಿ. ಈಗ ರೈತರ ಪೇಮೆಂಟ್ ಒಟ್ಟು ಕೊಡ್ಬೇಕಾ ಇನ್ನೂ ಉಳ್ದತ್ರಿ? ಏನೋ ಉಳ್ದದ್ರಿ ಪೇಮೆಂಟ್. ಒಟ್ಟು ರೈತರು ಒಬ್ರದ್ದು ಕ್ಲಿಯರ್ ಆಗಿಲ್ಲ? ಒಬ್ರದ್ದು ಕ್ಲಿಯರ್ ಆಗಿಲ್ಲ. ಒಬ್ರದ್ದು ಒಂದೇ ಟೈಮ್ನಾಗ ಕನ್ಸಲ್ಟ್ ಅತ್ತಾರೆ ಇವ್ರು. ಕನ್ಸಲ್ಟ್ ಅವಾರ್ಡ್ನು ಮಾಡಿಲ್ಲ, ಜನರಲ್ ಅವಾರ್ಡ್ನು ಇಲ್ಲ. ಇದು ಕನ್ಸಲ್ಟ್ ಅವಾರ್ಡ್ ಅಂದ್ರೆ ಜನರಲ್ ಅವಾರ್ಡ್ ಅಂದ್ರೆ ನಮಗೂ ಗೊತ್ತಾಗ್ತಿಲ್ಲ. ಇವ್ರು ಹಂತ ಪೇಮೆಂಟ್ ಕೊಟ್ಟಾರ. ಕನ್ಸಲ್ಟ್ ಅವಾರ್ಡ್ ಅಂದ್ರೆ 1 ಟೈಮ್ ಸೆಟಲ್ಮೆಂಟ್, ಆಲ್ ಪೇಮೆಂಟ್, ಎಲ್ಲ ಪೇಮೆಂಟನ್ನು ಒಂದೇ ಟೈಮ್ ಕೊಡ್ಬೇಕು ಅನ್ನೋದು ಕನ್ಸಲ್ಟ್. ಒಪ್ಪಿಗೆ ತೊಗೊಂಡಿರ್ತಾನೆ ರೈತ. ಒಪ್ಪಿಗೆ ಮೇರೆಗೆ ಭೂಮಿ ಕೊಟ್ಟಿರ್ತಾನೆ. ಅವ್ನು ಏನೈತಿ ಮಾಲ್ಕಿ ಆಗಲಿ, ಗಿಡ ಗಂಟೆ ಆಗಲಿ, ಬೋರ್ ಆಗಲಿ, ಬಾವಿ ಆಗಲಿ, ಮನೆ ಆಗಲಿ, ಗಿಡ ಮತ್ತು ಒಡ್ಡ ಇವೆಲ್ಲ ಏನದ 1 ಟೈಮ್ ಎಲ್ಲ ರೇಟ್ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಬೆಲೆ ಕಟ್ಟಿ ಒಂದೇ ಟೈಮ್ ಕೊಡ್ಬೇಕು ಅದನ್ನು. ಇವ್ರು ಇನ್ನೂ 2026 ತನಕ ಕೊಟ್ಕೋತ ಬರಾಕತ್ತಾರ. ಎಷ್ಟು ವರ್ಷ ಆಯ್ತು ನಿಮ್ದು ಅಕ್ವೈರ್ ಮಾಡ್ಕೊಂಡು ಭೂಮಿ? ಈಗೊಂದು 15 ವರ್ಷ ಆಯ್ತು ರೀ ಭೂಮಿ. ಸರ್ವೆ ಮಾಡಾಗ ಏನಂತೇಳಿ ಸರ್ವೆ ಮಾಡ್ಯಾರ ರೀ? ಸರ್ವೆ ಮಾಡಾಗ ಏನೈತಿ, ನಮ್ಗೆ ಕಿನಾಲ್ ಬರ್ತೈತೆ. ಮೊದಲೇ ಸರ್ವೆದವ್ರನ್ನೆಲ್ಲ ಕೇಳಿದಾಗ ಕಿನಾಲ್ ಬರ್ತೈತಪ್ಪ ನಿಮ್ಮದು ಭೂಮಿ ಎಲ್ಲ ನೀರಾವರಿ ಆಕೈತೆ ಅಂತ ಹೇಳಿದರು. ಆಮೇಲೆ ಕಿನಾಲ್ ಮಾಡ್ಕೊಂಡಿಂದ ಹೊಳ್ಳಿ ಇವರು ಸಡನ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಟ್ರಿ ಇವರು. ಅಕ್ವೈರ್ ಮಾಡ್ಕೊಂಡು ಕಿನಾಲ್ ಬಂತು. ಕಿನಾಲ್ ಜಮೀನು ಒಂದು 900 ಎಕರೆನೂ ಕಿನಾಲ್ಗೆ ಹೋಯ್ತು. ಆ ಜಮೀನಿನ ರೊಕ್ಕ ರೈತಕ್ಕೆ ಕೊಡಲಿಲ್ಲ ಇವರು. KIDBಗೆ ತೊಗೊಂಡ್ರು 40 ಲಕ್ಷ ಹಂಗೆ. ಒಂದು 20-25 ಕೋಟಿ ಮೇಲೆ ಇರಬೇಕದು ದುಡ್ಡು. ಅದನ್ನ ಏನೈತಿ KIDB ಅವ್ರು ತೊಗೊಂಡು ರೈತರಿಗೆ ಬರಲಿಲ್ಲ. ಇದ್ರೊಳಗೂ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಆಗೈತಿ ಇದು. ಮತ್ತು ತಗೊಳ್ಳೋ ರೈತರಿಗೆ ಕೊಡ್ತಂತ ಇದ್ರೆ KIDB ಜಮಾ ಮಾಡ್ತಿದ್ರು. ಕಿನಾಲ್ ಬಂದಾಗ ರೈತರಿಗೆ ಬರಬೇಕಾಗಿತ್ತು ಪೇಮೆಂಟ್. ಅದು ಇವ್ರು ಅಕ್ವೈರ್ ಮಾಡ್ಕೊಂಡು ನಮ್ಮ RTC ಅಂದರೆ ಉತಾರಿ ಒಳಗೆ ಬೋಜಾ ಕುಂದಿಸ್ತಾರೆ. ಬೋಜಾ ಕುಂದಿಸ್ ಮೇಲೆ ಇವ್ರು ಏನು ಮಾಡ್ತಾರೆ, KPGನವರು ಇಲ್ಲ ನಿಮ್ಮ ಭೂಮಿ KIDB ಅವ್ರು ತೊಗೊಂಡ್ರೆ KIDBಗೆ ನಾವು ಜಮಾ ಮಾಡ್ತೀವಿ, ರೈತರಿಗೆ ಬರೋಂಗಿಲ್ಲ ಅಂತ ಹೇಳ್ತಾರೆ ಇವರು. ಮತ್ತು ಅಲ್ಲಿ ನಾವು ಹೋದಾಗ ಇಲ್ಲ ನಿಮ್ಮ ರೈತರಿಗೆ ನಾವು ಇದು ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ವಿಶೇಷ ಜಿಲ್ಲಾಧಿಕಾರಿ ಭಂಡಾರಿ ಅವರು ಅದನ್ನು ನಮಗೆ ಮೋಸ ಮಾಡಿದ್ದಾರೆ ಇದ್ರಾಗ ರೈತರಿಗೆ. ಇದು ದೊಡ್ಡ ಮಟ್ಟದೊಳಗೆ ಮೋಸ ಆಗೈತೆ ನಮ್ಮ ರೈತರಿಗೆ. ಈಗ ಮತ್ತು ಇನ್ನು ನಿಮಗೆ ರೈತರಿಗೆ ಬೆಂಬಲ ಬೆಲೆ ಇಷ್ಟತ್ತೇಳಿ ನಿಗದಿ ಮಾಡ್ಯಾರೇನ ಇಲ್ರಿ? ಅದು ಅವಾರ್ಡೇ ಮಾಡಿಲ್ಲ ರೀ. ಜನರಲ್ ಅವಾರ್ಡು ಇಲ್ಲ, ಕನ್ಸಲ್ಟ್ ಅವಾರ್ಡ್ ಇಲ್ಲ. ಬರೀ ಹಳಿ ಆ್ಯಕ್ಟ್ನಾಗ ಅಂದ್ರೆ 7-9 ಆ ಆ್ಯಕ್ಟನ್ನ ಇವರು ಈ ಅಕ್ವೈರ್ ಮಾಡ್ಕೊಂಡಂಥ 4318 ಏನೈತಲ್ಲ ಆ್ಯಕ್ಟನ್ನ ಕೈ ಬಿಟ್ಟಾರ್ರಿ ಇವರು. ರಾಜ್ಯಪತ್ರದಾಗ ವಿಶೇಷ ಪತ್ರಿಕೆ 619 ಭಾಗ 3 ಒಳಗೆ ಏನು ಮಾಡ್ಯಾರ ಇವರು 2012 ಈ ಸ್ವಾಧೀನ ಪ್ರಕ್ರಿಯೆಯಿಂದ ಹಿಂಪಡೆಯಲಾಗಿದೆ ಅಂತೇಳಿ ಗೆಜೆಟ್ನ ಕ್ಯಾನ್ಸಲ್ ಮಾಡ್ಯಾರ. ಹೊಳ್ಳಿ ಇದಕ್ಕೆ ಅವಾರ್ಡ್ ಇಲ್ಲ, ಹೊಳ್ಳಿ ರೈತರ ಮೀಟಿಂಗ್ ಕರೆದಿಲ್ಲ. ಅದೇ ಹಳ್ಳಿ ಪೇಪರ್ ಮ್ಯಾಗ ನಾವು ಮೀಟಿಂಗ್ ರೇಟ್ ಫಿಕ್ಸ್ ಮಾಡಿವಿ ಅಂತೇಳಿ ಒಂದು ತಿಳುವಳಿಕೆ ಪತ್ರ ತೋರ್ಸಕತ್ತಾರ ನಮಗೆ. ಮತ್ತು ಗೆಜೆಟ್ ಆಗೈತೆ ಅಂತ ಹೇಳತ್ತಾರಲ್ರಿ? ಗೆಜೆಟ್ ಆಗಿಲ್ಲ ರೀ. ಇದಕ್ಕೆ 3230 ಎಕರೆ 3 ಗುಂಟೆಗೆ ಗೆಜೆಟ್ ಆಗಿಲ್ಲ.
ಮೊನ್ನೆ ಮೇಡಮ್ ಅವ್ರು ಗೆಜೆಟ್ ಕಾಪಿ ಐತೆ ತಿಳಿಯಾರತ್ತಲ್ರಿ. ಇಲ್ರಿ ಗೆಜೆಟ್ ಕಾಪಿ ಕೊಟ್ರ ಅಂದ್ರೆ ಇವರು ತಮ್ಮ ತಾಲೂಕು ದಂಡಾಧಿಕಾರಿಗಳು ಏನು ಮಾಡ್ತಾರೆ, ನಿರಾಶ್ರಿತರ ಸರ್ಟಿಫಿಕೇಟ್ ಕೊಡ್ತಾರೆ ರೈತರಿಗೆ. ಅವ್ರ ಮಕ್ಳು 5% ಮ್ಯಾಗ ಏನೋ ನೌಕರಿಗೆ ಹೋಗ್ತಾರೆ, ಗೌರ್ಮೆಂಟ್ ನೌಕರಿ ಏನೋ ಸಿಗುತ್ತೆ ಅದು. ಅವ್ರು ಏನಂದ್ರೆ ಈಗ ನಮ್ಮ ಇವರು ತಾಲೂಕು ದಂಡಾಧಿಕಾರಿಗಳು ಇಲ್ಲ ಇದು ನಮ್ಗೆ ಅವಾರ್ಡ್ ಕಾಪಿ ತೊಗೊಂಬರಿ ನಾವು ಕೊಡ್ತೀವಿ ಅಂದರು. ಅವಾರ್ಡ್ ಕಾಪಿ ಕೇಳಕ್ಕೆ ಹೋದ್ರೆ ಅವಾರ್ಡೇ ಮಾಡಿಲ್ಲ. ಎಲ್ಲಿದು ಕೊಡ್ತಾರೆ ಇವರು ನಿರಾಶ್ರಿತರ ಸರ್ಟಿಫಿಕೇಟ್? ಧಾರವಾಡ KDB ಅವರು ನಿಮ್ಮ ಭೂಮಿ ತೊಗೊಳಾಗ ಏನು ಸವಲತ್ತು ಕೊಡ್ತೇವೆ ಹೇಳಿದ್ರನ ಏನಿಲ್ಲ? ಹೌದ್ರಿ, ಕೊಡ್ತೀನಿ ಅಂತ ಹೇಳಿದ್ರೆ. ನಮ್ಮ ಭೂಮಿ ತೊಗೊಳಾಗ ಏನು ಹೇಳಿದ್ರು, ಯೋಜನಾ ನಿರಾಶ್ರಿತರ ಸರ್ಟಿಫಿಕೇಟ್ ಕೊಡ್ತೀವಿ, ನೋಂದಣಿ ರಿಯಾಯಿತಿ ಸರ್ಟಿಫಿಕೇಟ್ ತೊಗೊಂತ ಅಂತ ಹೇಳಿದರು. ಆಮೇಲೆ ಒಬ್ಬ ರೈತನ ಮಕ್ಕಳಿಗೆ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದರು. ತೋಟದ ವಸ್ತಿ ಇರುವಂಥ ಮನೆಗಳಿಗೆ ಜಾಗ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಒಂದು ಇಷ್ಟು ಎಕರೆ ಅಂದ್ರೆ ಇವು ಯಾವ ಕಂಪ್ನಿ ಬಂದ್ರೆ ಒಂದು 2 ಎಕರೆಗೆ 2 ಲಕ್ಷ ರೂಪಾಯಿ ಅಂತೆ ಅದೊಂದು ಸ್ಕೀಮ್ ಐತೆ. ಆ ಸ್ಕೀಮ್ನಾಗ ಏನು ಫ್ಯಾಕ್ಟ್ರಿ ಮಾಡ್ಕೋತಾರಲ್ಲ ಆ ಓನರ್ 2 ಎಕರೆಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅದು ಹೇಳ್ತೀನಿ ಅಂತಿರೋದು. ಮತ್ತು ಕೂಡಿಗೆ ತರ್ಮಲ್ದಾಗ ಕೊಟ್ಟಾರ ಅದನ್ನು ಪರ್ ಎಕರೆ 2 ಲಕ್ಷ ರೂಪಾಯಿ, ಅದನ್ನು ಕೊಟ್ಟಿಲ್ಲ. ಮತ್ತು ಪಿಂಚಣಿ ಕೊಡ್ತಿದ್ದೀನಿ ಅಂದರು, ಅದನ್ನು ಕೊಟ್ಟಿಲ್ಲ. ಯಾವ ಮೂಲಭೂತ ಸೌಕರ್ಯಗಳನ್ನು ಮಾಡಿ ಕೊಡ್ತೀನಿ ಅಂದರು. ಗೃಹ ಮಂಡಳಿಗೆ ಜಾಗ ಕೊಡ್ತೀನಿ ಅಂದರು, ಇವು ಯಾವ ಕೊಟ್ಟಿಲ್ಲ. ದೊಡ್ಡ ಮಟ್ಟದಾಗ ಮೋಸ ಮಾಡ್ಯಾರ ಇವರು. ಇನ್ನು ಪೇಮೆಂಟ್ ಎಲ್ಲ ರೈತರು ಭಾಳ ಉಳ್ದತ್ತೇನ್ರಿ? ಇನ್ನೂ ಉಳ್ದದ್ರಿ ಪೇಮೆಂಟ್ ಹಂತ ಹಂತವಾಗಿ ಕೊಟ್ಟಾರ ಇವ್ರು. ಪೇಮೆಂಟ್ ಒಂದೇ ಟೈಮ್ ಸೆಟಲ್ಮೆಂಟ್ ಆಗಿಲ್ಲ. ಈಗ ಎಷ್ಟು ವರ್ಷ ಆತ್ರಿ ಭೂಮಿ ಇದು ಮಾಡ್ಕೊಂಡು? ಭೂಮಿ ಮಾಡ್ಕೊಂಡು ಈಗ 2010ರಾಗ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 12ರಾಗ ಕೈ ಬಿಟ್ಟರು, ಮತ್ತು 12ರಾಗ ಅಕ್ವೈರ್ ಮಾಡ್ಕೊಂಡ್ರು. 12 ಅಂದ್ರೆ ಈಗ 13-14 ವರ್ಷ ಆಯಿತು. ಮತ್ತು 14 ವರ್ಷ ಹಂತ ಹಂತವಾಗಿ ಪೇಮೆಂಟ್ ಕೊಟ್ರೆ ರೈತ ಭೂಮಿ ಎಲ್ಲಿ ಹಿಡಿತಾನೆ? ಭೂಮಿ ಹಿಡಿಯೋಕ್ಕಾಗೋದಿಲ್ಲ. ಈ ಕಂತು ಅಂದ್ರೆ ಅವ್ನು ಸ್ವಲ್ಪ ಪೇಮೆಂಟ್ ಮಾಡ್ಕೊತ ಹೋದ್ರೆ ಅವ್ನು ಸಂಸಾರಕ್ಕೆ ಹಾಕೊಂಡು ಬಿಡ್ತಾನೆ. ಮಕ್ಕಳು ಎಜುಕೇಷನ್ ಕಲ್ಸೋಕ್ಕಾಗೋದಿಲ್ಲ, ಮಕ್ಕಳದೊಂದು ಇದು ಮಾಡೋಕ್ಕಾಗೋದಿಲ್ಲ, ಆಮೇಲೆ ಮನೆ ಕಟ್ಟೋಕ್ಕಾಗೋದಿಲ್ಲ, ಜಮೀನು ತೊಗೊಳಕ್ಕಾಗೋದಿಲ್ಲ. ಅವ್ನು ಹೆಂಗೆ ಮಾಡ್ಯಾರ ಅಂದ್ರೆ ಇವತ್ತು ರೈತನ ಬೀದಿ ಭಿಕ್ಷುಕನ ಥರ ಮಾಡ್ಯಾರ. ಯಾಕಂದ್ರೆ ಭಿಕ್ಷೆ ಅಂದ್ರೆ ಅದು ನಾವು ಅವಮಾನ ಮಾಡಿದಂಗೆ ಆಗೈತೆ, ಅನ್ನಬಾರ್ದು ಅವನು. ಆ ರೀತಿ ಮಾಡಿದ್ದಾರೆ. ಅವನು ತಟ್ಟೆ ಹಿಡ್ಕೊಂಡು ಬೇಡು ಪರಿಸ್ಥಿತಿ ತಂದಾರೆ ಈ ಸರ್ಕಾರದವ್ರೆಲ್ಲ ಕೂಡಿ, ಅಧಿಕಾರಿಗಳೆಲ್ಲ ಕೂಡಿ. ಈ ನಿಮ್ಮ ಭೂಮಿ ಒಳಗೆ ಖರಾಬ್ ಎಷ್ಟು ಜಮೀನು ಐತ್ರಿ? ಈ 3,230 ಎಕರೆ ಒಳಗೆ 400 ಮ್ಯಾಚ್ ಚಿಲ್ಲರೆ ಎಕರೆ ಖರಾಬ್ ಐತ್ರಿ. 400 ಎಕರೆ ಖರಾಬ್ ಐತಿ, ಹೆಚ್ಚಿಗೆ ಐತಿನ. ಅದ್ರಾಗ 40 ಎಕರೆ 16 ಗುಂಟೆನ ಸಾಮಾನ್ಯ 5 ರೂಪಾಯಿ ಕೋರ್ಟಿಗೆ ಹೋದವ್ರು ಜನರಲ್ ಅವಾರ್ಡ್ ಮಾಡ್ಕೊಂಡು ಬಂದಾರೆ. ಜನರಲ್ ಅವಾರ್ಡ್ ಮಾಡ್ಕೊಂಡು ಅವ್ರು ಪೇಮೆಂಟ್ ರಿಲೀಸು ಮಾಡ್ಯಾರ. ಈಗ ಆಲ್ರೆಡಿ ಕೋರ್ಟ್ ಆದೇಶ ಪ್ರಕಾರ ಅವ್ರು ಪೇಮೆಂಟ್ ರಿಲೀಸ್ ಮಾಡ್ಯಾರ. ಈಗ ನಮ್ದು ಏನೈತಿ, ನಮ್ಮ ಕನ್ಸಲ್ಟಾಗಿ ಕೊಡ್ರಿ. ನೀವು ಕನ್ಸಲ್ಟ್ ಕೊಟ್ಟಿಲ್ಲ, ಅದಕ್ಕೆ 9.5 ನೀರಾವರಿ ಇತ್ತು 9.5 ಕೊಡ್ರಿ, ಒಣಬೇಸ್ ತಂದು 7.5 ಕೊಡ್ರಿ. ಅದಕ್ಕೆ ಏನೈತಿ 2012ರಿಂದ 2026ವರೆಗೆ 18% ಬಡ್ಡಿ ಹಾಕಿ ಕೊಟ್ರಿ. ಒಂದು ತಗದಲ್ಲಿ ಕೊಪ್ಪಳ ಜಿಲ್ಲಾದಾಗ ಒಂದು 18% ಬಡ್ಡಿ ಹಾಕಿ ಕೊಟ್ರಿ ಒಂದು ಕೋರ್ಟ್ ಆದೇಶಕ್ಕೆ. ಅದೇ ಪ್ರಕಾರ ನಮಗೂ ಬಡ್ಡಿ ಹಾಕಿ ಕೊಡ್ರಿ. ಈಗೆಲ್ಲ ಕನ್ಸಲ್ಟ್ನಾಗ ತಗೋತೀವಿ. ಎಲ್ಲಿ ಆದೇಶ ಆಗೈತೇನ್ರಿ? ಹಾಂ ಆಗೈತೆ ರೀ. ಅದು ಕೊಪ್ಪಳದಾಗ ಒಬ್ರದ್ದು ಆಗೈತಿ. 3.5 ಲಕ್ಷ ಲ್ಯಾಂಡ್ ವ್ಯಾಲ್ಯೂ ಐತ್ರಿ. ಇವ್ರು KIDB ಅವರು, ಆಮೇಲೆ DC ಅವರು ಮ್ಯಾಗ ಬೆಂಗಳೂರು ಖನಿಜ ಭವನ ಸ್ಪೆಷಲ್ DC ಅವರು ಅದನ್ನು ಅಂಗೀಕಾರ ಮಾಡಿ ಹಾಕ್ಯಾರಿ ಅದನ್ನು ಪೇಮೆಂಟ್. ಈಗ ಅಧಿಕಾರಿಗಳು ಏನಂತಾರ್ರಿ KIDB ಅವರು? ಈಗ ಅದು ಕೊಡಕ್ಕೆ ಬರೋದಿಲ್ಲ, ಅನುಮೋದನೆ ತೊಗೋಬೇಕು. ಅನುಮೋದನೆ ಆದಮೇಲೆ ನಾವು ಇದು ಮಾಡ್ತೀವಿ, ಸದನದಾಗ ಇಡ್ತೀವಿ, ಅದು ಸದನದ ಮಂಡನೆ ಆಗಿ ಬರಬೇಕು ಅಂತ ಹೇಳಕತ್ತಾರ. ಊಹಾಪಗಳನ್ನು ಕೊಡಕತ್ತಾರ. ಇಲ್ಲಾಂದ್ರೆ ನಮ್ಗೆ ಅದು ಖರಾಬ್ ರೊಕ್ಕ ಕೊಡ್ಲಿಕ್ಕಂದ್ರೆ ನಮ್ಮ ಖರಾಬ್ ಲ್ಯಾಂಡ್ ಬಿಟ್ಬಿಡ್ಲಿ 1 ಎಕರೆ. ನಾವು ಏನಾರ ಮಾಡ್ಕೋತೀವಿ, ಒಂದು ಫ್ಯಾಕ್ಟ್ರಿ ಮಾಡ್ಕೋತೀವಿ, ಅಥವಾ ಏನಾರ ದನಗಳ ಮೇವು, ಏನೋ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ. ನಮ್ಮ ರೈತರು, ಯಾಕಂದ್ರೆ ರೈತರ ಮಕ್ಕಳಿಗೆ ಇವ್ರು ನೌಕರಿ ಕೊಡಂಗಿಲ್ಲ. ಇವರು ಮೊದಲು ಕೊಡ್ತಂತಂದಾರೇನು ನೌಕರಿ ಅಂತ ಹೇಳ್ಯಾರಿ. ಗೌರ್ಮೆಂಟ್ ಸಂವಿಧಾನದಾಗ ಐತಿ, ಜಮೀನು ಕಳ್ಸ್ಕೊಂಡ್ರಂದ್ರೆ ಆ ಜಮೀನು ಮಾಲೀಕನ ಮಗಗ ಶಿಕ್ಷಣ ಅನುಗುಣವಾಗಿ ಅವಂಗ ಗೌರ್ಮೆಂಟ್ ನೌಕರಿ ಕೊಡೋದು ಅನ್ನೋ ರೂಲ್ಸ್ ಐತಿ, ಸಂವಿಧಾನದಾಗ ಐತಿ. ಇವರೆಲ್ಲ ಏನೈತಿ, ರೈತರನ್ನ ನಾಶ ಮಾಡಕತ್ತಾರ. ಬೆಳಿಬಾರ್ದು, ದೇಶ ಉದ್ಧಾರ ಆಗಬಾರ್ದು, ರಾಜ್ಯ ಉದ್ಧಾರ ಆಗಬಾರ್ದು ಅನ್ನೋ ಲೆಕ್ಕಕ್ಕೆ ತಂದಾರೆ ಇವರು. ಅದಕ್ಕೆ ನಾವೇನೈತಿ, ನಮ್ಮ ಪರಿಹಾರ ಯೋಗ್ಯ ರೀತಿ ಬಂದ್ರೆ ಅಲ್ಲಿ ಕೆಲಸ ಮಾಡಿಸ್ತೀವಿ, ಇಲ್ಲ ಅಂದ್ರೆ ಕೆಲಸ ಮಾಡಂಗಿಲ್ಲ. ಧಾರವಾಡ KIDB ಅವರು ಈಗ ನಿಮ್ಮ ತೊಗೊಂಡಂಥ ಜಮೀನೊಳಗೆ ಏನು ಕೆಲಸ ಇನ್ನು ಪೂರ್ತಿ ಮಾಡ್ಯಾರೇನ ಇಲ್ರಿ? ಇಲ್ಲ, ಒಂದು 60% ಮಾಡ್ಯಾರ ಇವರು. ಡೆವಲಪ್ಮೆಂಟ್ ರೋಡ್ಗಳು ಅಟ್ಟ ಮಾಡ್ಯಾರ. ಮತ್ತು ಲ್ಯಾಂಡ್ಗಳು ಏನೈತಿ 70 ಲಕ್ಷಕ್ಕೆ 1 ಎಕರೆ ಮಾರಾಕತ್ತಾರ ಇವರು. ಮತ್ತು ರೈತರಿಗೆ ನಮ್ಮ ಪೇಮೆಂಟ್ ಕೊಡ್ಬೇಕಲ್ಲ, ಏನು ಬಂದಿರ್ಸಿಲ್ಲನ್ರಿ ಅದು? ಹೆಂಗ್ರಿ? ಈ ರೈತರು ಭೂಮಿ ತೊಗೊಂಡಾರಲ್ಲ, ಮತ್ತು ರೈತೇನೋ ಅದು ತಕರಾರು ಹಾಕಿಲ್ಲ ನಂಗತ್ರಿ? ಹಾಕ್ಯಾರಿ. ಅವ ಒಂದಿಷ್ಟು ಉಚ್ಚ ನ್ಯಾಯಾಲಯದ ಧಾರವಾಡ ಗುಲ್ಬರ್ಗ ಫೀಟ್ನಾಗ 160, 116, 117 ಮಂದಿ ಕೇಸ್ ಹಾಕ್ಯಾರ್ರಿ ಇವರು. ಅದು ಏನಾಗೈತ್ರಿ ಅದೀಗ? ಈಗ 17 ಮಂದಿಗೆ ಏನೈತಿ, ಸಿಂಗಲ್ ಬೆಂಚ್ನಾಗ 13 ಆ್ಯಕ್ಟ್ ಪ್ರಕಾರ ಅವಾರ್ಡ್ ಮಾಡಿ ವಿತಿನ್ 3 ಮಂತ್ಸ್ ಒಳಗೆ ಪೇಮೆಂಟ್ ರಿಲೀಸ್ ಮಾಡಿ. ಇಲ್ಲ ಅಂದ್ರೆ